ಒಂದು ಎಕ್ಸಾಂಪಲ್ ಸೆಟ್ ಮಾಡೋದಕ್ಕೋಸ್ಕರ ದರ್ಶನ್ ಅವ್ರನ್ನ ಬಲಿಪಶು ಮಾಡಿದ್ರು ಅಂತ ನನಗಂತೂ ಅನ್ನಿಸ್ತು. ಬೇರೆಯವ್ರ ವಿಷಯದಲ್ಲಿ ಯಾವ ರೀತಿ ಇರ್ತೀರಾ ಈ ವಿಷಯದಲ್ಲೂ ಅದೇ ರೀತಿ ಇರಿ ಸಾರ್. ಬೇರೆಯವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಅದೇ ರೀತಿ ಇವ್ರನ್ನ ಟ್ರೀಟ್ ಮಾಡಿ. ಅವ್ರ ಕಣ್ಣು ಮುಚ್ಚಬೇಕು, ಇವ್ರು ಬಿಡ್ಬೇಕು. ಇವ್ರ ಹಿಸ್ಟ್ರಿನೇ ಇದೇ ರೀತಿ ಇದೆ ಅನ್ನುವಾಗ ಇವ್ರು ಇದನ್ನ ಮಾಡ್ದಲೇ ಏನು ಮಾಡಿರ್ಬೋದಲ್ವಾ ಅಂತ ಒಂದು ಅನುಮಾನ ಬರುತ್ತೆ. ದರ್ಶನ್ ಅವರ ಇವತ್ತಿನ ಪರಿಸ್ಥಿತಿಗೆ ಅವರ ಅಭಿಮಾನಿಗಳು ಅಷ್ಟೇ ಕಾರಣ. ನಿನ್ನೆ ಸುಪ್ರೀಂ ಕೋರ್ಟ್ ಇಂದ ಒಂದು ಜಡ್ಜ್ಮೆಂಟ್ ಬಂತು. ದರ್ಶನ್ ಅವರ ಜಾಮೀನು ಅರ್ಜಿಯನ್ನ ರದ್ದು ಮಾಡಬೇಕು ಅಂತ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾಗ ಆ ಅರ್ಜಿಯನ್ನ ಸ್ವೀಕರಿಸಿ ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡಿ ನಿನ್ನೆ ಅದರ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ. ಕೊಟ್ಟ ಆದ್ಮೇಲೆ ಏನೇನ್ ನಡೀತಾ ಇದೆ, ಏನೇನ್ ನಡೆದೋಗ್ಬಿಡ್ತು ಒಂದೇ ದಿವಸಕ್ಕೆ ಅಂತಂದ್ರೆ, ದರ್ಶನ್ ಅವರ ಜಾಮೀನು ಅರ್ಜಿ ರದ್ದಾಗಿ ಅವ್ರನ್ನ ತತ್ಕ್ಷಣ ಅರೆಸ್ಟ್ ಮಾಡಬೇಕು ಅಂತ ಒಂದು ಆದೇಶ ಬಂದ ತಕ್ಷಣ ತುಂಬಾ ಜನ ಖುಷಿ ಆಗ್ಬಿಟ್ರು. ಯಾರ್ಯಾರು ಖುಷಿ ಆದ್ರು, ದರ್ಶನ್ ಅವರ ವಿರೋಧ ಮಾಡ್ಕೊಂಡು ಯಾರ್ಯಾರಿದ್ರು, ದರ್ಶನ್ ಅವರ ಅಭಿಮಾನಿಗಳು ಇಷ್ಟು ದಿವಸ ಯಾರ್ಯಾರಿಗೆ ಕೀಟ್ಲೆ ಕೊಡ್ತಿದ್ರು ಅವರೆಲ್ಲರೂ ಖುಷಿ ಆಗೋದು. ಯಾರ್ಯಾರು ನ್ಯೂಸ್ ಚಾನಲ್ಗಳು ಖುಷಿ ಆದ್ರು, ಪ್ರಥಮ್ ಖುಷಿ ಆಗೋದ, ರಮ್ಯಾ ಅವ್ರು ಖುಷಿ ಆದ್ರು, ಲಾಯರ್ ಜಗದೀಶ್ ಮಿಂಟ್ಲು ಅವ್ನು ಖುಷಿ ಆದ. ಇವರೆಲ್ಲ ಖುಷಿ ಪಟ್ಟು ಹರ್ಷೋದ್ಗಾರ ಮಾಡಿ ನ್ಯೂಸ್ ಚಾನಲ್ ಅವರು ತುಂಬಾ ಏನೋ ದೊಡ್ಡದ ಏನೋ ಒಳ್ಳೆ ಕೆಲಸ ಏನೋ ಆಯ್ತು ಅನ್ನೋ ರೀತಿ ಖುಷಿಪಟ್ಟು ನ್ಯೂಸ್ನ ಬಿತ್ತರ ಮಾಡ್ತಾ ಇದ್ದಾರೆ. ದರ್ಶನ್ ಅವರು ತಮಿಳ್ನಾಡಿಗೆಲ್ಲೋ ದೇವಸ್ಥಾನಕ್ಕೆ ಹೋಗಿದ್ರು, ಅಲ್ಲಿ ಮುಡಿಪಟ್ಟು ಬಂದಿದ್ದಾರೆ. ದರ್ಶನ್ ಅವರಲ್ಲಿಂದ ಬರ್ಬೇಕಾದ್ರೆ CCTV ಕ್ಯಾಮ್ರಾಗಳನ್ನೆಲ್ಲ ತೆಗೆದು ಸಿಸಿ ಕ್ಯಾಮ್ರಾ ವಿಡಿಯೋಗಳನ್ನೆಲ್ಲ ಹಾಕೊಂಡು ಕಾರ್ ಚೇಂಜ್ ಮಾಡ್ಬಿಟ್ರು, ಅದು ಚೇಂಜ್ ಮಾಡಿದ್ರು ಅಂತೆಲ್ಲ ಮಾತಾಡ್ತಿದ್ದಾರೆ. ಅಲ್ಲಿ ನೋಡಿದ್ರೆ ಅವ್ರ ಮನೆಗೆ ಬಂದು ನೀಟಾಗಿ ಅರೆಸ್ಟ್ ಮಾಡ್ಕೊಬಿಟ್ಟು ನೀಟಾಗಿ ಕರ್ಕೊ ಹೋಗ್ತಾ ಇದ್ದಾರೆ. ಇದು ನ್ಯೂಸ್ ಚಾನಲ್ ಅವರು ದರ್ಶನ್ ಅವ್ರ ಮೇಲೆ ಯಾವ ಮಟ್ಟಕ್ಕೆ ಹೊಟ್ಟೆ ಉರಿ, ಯಾವ ಮಟ್ಟಕ್ಕೆ ದ್ವೇಷ ಇಟ್ಕೊಂಡಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ರಮ್ಯಾ ಅವರು ಪೋಸ್ಟ್ ಹಾಕಿದ್ರು ನ್ಯಾಯ ಎಲ್ಲರಿಗೂ ಒಂದೇ ಅಂತ, ಅದು ಸತ್ಯ ಕೂಡ, ನ್ಯಾಯ ಎಲ್ಲರಿಗೂ ಒಂದೇ ಆಗಿರ್ಬೇಕು. ಆದ್ರೆ ಇಲ್ಲಿ ನ್ಯಾಯ ಎಲ್ಲರಿಗೂ ಒಂದೇ ಆಗಿಲ್ಲ ಅನ್ನೋದೇ ನನ್ನ ವಾದ, ನನ್ನ ಬೇಜಾರು. ಸುಪ್ರೀಂ ಕೋರ್ಟ್ ಇವತ್ತು ಒಂದು ಜಡ್ಜ್ಮೆಂಟ್ ಕೊಡ್ತು, ಅದಕ್ಕೆ ಎಲ್ಲರೂ ಗೌರವ ಕೊಡ್ಲೇಬೇಕು. ಕಾರಣ ಅದು ಸುಪ್ರೀಂ ಕೋರ್ಟು, ಅದ್ರ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು, ಅದು ಎಲ್ಲರ ಜವಾಬ್ದಾರಿ ಕೂಡ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಸುಮ್ಮನೆ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿರೋ ಕೆಲವು ಮಾತುಗಳು, ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಿರೋ ಕೆಲವು ಮಾತುಗಳು ತುಂಬಾ ಹಾರ್ಷ್ ಅನ್ಸುತ್ತೆ. ಕಾರಣ ದರ್ಶನ್ ಅವರ ಈ ಒಂದು ಕೇಸು ಬೇರೆ ಕೇಸ್ಗಳಿಗೆ ಉದಾಹರಣೆ ಆಗ್ಬೇಕು ಅಂತ ಇವತ್ತು ಜಡ್ಜ್ಮೆಂಟ್ ಅಲ್ಲಿ ಜಡ್ಜ್ ಹೇಳಿದ್ದಾರೆ. ಇವತ್ತು ಒಂದು ಉದಾಹರಣೆ, ಒಂದು ಎಕ್ಸಾಂಪಲ್ ಸೆಟ್ ಮಾಡೋದಕ್ಕೋಸ್ಕರ ದರ್ಶನ್ ಅವರನ್ನ ಬಲಿಪಶು ಮಾಡಿದ್ರು ಅಂತ ನನಗಂತೂ ಅನ್ನಿಸ್ತು. ಕಾರಣ ತುಂಬಾ ಈ ತರ ಕೇಸ್ಗಳು, ಕೊಲೆಗಳು, ರೇಪ್ಗಳು, ಮರ್ಡರ್ ಇವೆಲ್ಲ ತುಂಬಾ ನಡೀತಾ ಇರ್ತವೆ, ತುಂಬಾ ಕೇಸ್ಗಳು ಬರ್ತಾ ಇರ್ತವೆ, ತುಂಬಾ ಪ್ರಭಾವಿಗಳದ್ದು ಬರ್ತಿರುತ್ತೆ. ಆದ್ರೆ ದರ್ಶನ್ ಅವರ ಕೇಸ್ನ ಈ ರೀತಿ ತಗೊಂಡಿದ್ದು ಒಂದ್ ಕಡೆ ಬೇಜಾರಾದ್ರೂ, ಒಂದ್ ಕಡೆ ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ, ನ್ಯಾಯ ಅನ್ನೋದು ಇಷ್ಟು ಬಿಗಿಯಾಗಿದೆ ಅಂತ ಅನ್ಸುತ್ತೆ. ಎಲ್ಲರಿಗೂ ಒಂದೇ, ಯಾವ ಮಟ್ಟದಲ್ಲಿದ್ರು, ಯಾವ ಲೆವೆಲ್ ಇದ್ರು ಎಲ್ಲರಿಗೂ ಒಂದೇ ಅಂತ ಅನ್ಸುತ್ತೆ. ಒಂದ್ ಕಡೆ ಇದೇ ಕೆಲಸ ಎಲ್ಲರೂ ಮಾಡ್ತಾ ಇದಾರೆ. ಇವತ್ತು ದರ್ಶನ್ ಅವರು ಜೈಲಲ್ಲಿ ಕೂತ್ಕೊಂಡು ಸಿಗರೇಟ್ ಸೇದಿದ್ರು ಅಂತ ಒಂದು ವಿಡಿಯೋ ಬಿಟ್ರು. ಅದನ್ನ ಇವಾಗ ಲೀಡಾಗಿ ತಗೊಂಡು ಜೈಲಲ್ಲಿ ಈ ತರ ಮಾಡಬಾರ್ದು, ಜೈಲಲ್ಲಿ ಯಾವ ತರ ಇರ್ಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳೋ ತರ ಆಯ್ತು. ಇವತ್ತು ಕದ್ದು ಮುಚ್ಚಿ ಮಾಡ್ತಿದ್ದಾರೆ, ಇವತ್ತು ಮಾಡಕ್ಕೆ ಹೆದರ್ತಾರೆ, ಅಲ್ಲಿರೋರ್ನೆಲ್ಲ ಸಸ್ಪೆಂಡ್ ಮಾಡಿವಿ ಅಂತ ಆದೇಶ ಮಾಡಿದ್ದಾರೆ. ಇದೆಲ್ಲ ಇದ್ದಾಗ ಏನಾಗುತ್ತೆ, ದರ್ಶನ್ ಅವ್ರನ್ನ ಇವಾಗ ಜೈಲಿಗೆ ಕರ್ಕೊ ಬರ್ತಾರೆ. ಜೈಲಲ್ಲಿ ಏನೇನು ಅವರಿಗೆ ರಾಜಾತಿಥ್ಯ ಅಂತ ಏನೋ ಸಿಗ್ತಾ ಇತ್ತು ಒಳಗಡೆ, ಯಾರಿಗೂ ಗೊತ್ತಾಗದೇ ಇರೋ ರೀತಿ ಅದು ಬಂದಾಗುತ್ತೆ. ಯಾರು ಕೂಡ ಹೋಗಲ್ಲ, ಹೆದರ್ತಾರೆ. ದಯಾನಂದ್ ಅವರು, ಯಾರು ದರ್ಶನ್ ಅವರು ಅರೆಸ್ಟ್ ಆದಾಗ ಕಮಿಷನರ್ ಯಾರಿದ್ರು ಅವರೇ ಇವಾಗ ಕರ್ನಾಟಕದ ಜೈಲ್ಗಳ ಮೇಲ್ವಿಚಾರಣೆ ಮಾಡುವಂತ ಅಧಿಕಾರಿಯಾಗಿದ್ದಾರೆ. ಇವತ್ತಿಗೆ ದರ್ಶನ್ ಅವರ ಜೈಲು ವಾಸ ತುಂಬಾ ಕಷ್ಟವಾಗಿರುತ್ತೆ. ಸುಪ್ರೀಂ ಕೋರ್ಟ್ ಹೇಳಿರೋದು ಇನ್ನೊಂದೊಂದು ಮಾತಿದೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮಾಡಿದ ತಪ್ಪನ್ನ ನಾವು ಮಾಡಲ್ಲ ಅಂತ ಹೇಳಿದ್ದಾರೆ. ಹೈಕೋರ್ಟ್ ಅಲ್ಲಿ ಮಾಡಿದಂತ ತಪ್ಪುಗಳನ್ನ ನಾವು ರಿಪೀಟ್ ಮಾಡಲ್ಲ ಅಂತ ಹೇಳಿದ್ರು. ಇವಾಗ್ಲೂ ಅದನ್ನ ಹೇಳಿದ್ದಾರೆ. ಎಲ್ಲಾ ಹೈಕೋರ್ಟ್ಗಳಿಗೂ ಈ ಕೇಸಿನ ಆದೇಶದ ಪ್ರತಿಯನ್ನ ತಗೊಂಡೋಗಿ ಕೊಡ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲಾ ಹೈಕೋರ್ಟ್, ಎಲ್ಲಾ ರಾಜ್ಯದ ಹೈಕೋರ್ಟ್ಗಳಿಗೂ. ಯಾಕೆಂತಂದ್ರೆ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಈ ಕೇಸ್ ಇವಾಗ ಕರ್ನಾಟಕಕ್ಕೆ ಸೀಮಿತವಾಗಿತ್ತು. ಸುಪ್ರೀಂ ಕೋರ್ಟ್ಗೆ ಹೋದ ತಕ್ಷಣ ಏನಾಯ್ತು, ಈಗ ಅದು ಎಲ್ಲಾ ರಾಜ್ಯಕ್ಕೂ ಹರಡ್ತು. ಎಲ್ಲಾ ರಾಜ್ಯದಲ್ಲೂ ಅದ್ರ ಬಗ್ಗೆ ವಾದ ವಿವಾದಗಳಾಗ್ತವೆ. ಯಾವ್ದಾದ್ರು ಕೇಸ್ ಬಂದಾಗ ದರ್ಶನ್ ಅವರ ಈ ಕೇಸ್ನ ಉದಾಹರಣೆಯಾಗಿ ಕೊಡ್ತಾರೆ. ಇವಾಗ ನೇಹ ಅನ್ನೋ ಹುಡುಗಿನ, ಒಬ್ಬ ಫಯಾಜ್ ಅನ್ನೋ ಹುಡುಗನ ಯಾರೋ ಒಬ್ಬ ಕೊಲೆ ಮಾಡ್ದ. ಆ ಕೇಸಲ್ಲಿ ಅವನನ್ನ ಜೈಲಲ್ಲಿ ಇಟ್ಟಿದ್ದಾರೆ. ಅವನು ಹೋಗಿ ಏನಂತ ಕೇಳ್ತಾನೆ, ದರ್ಶನ್ ಅವ್ರಿಗೆ ಬೇಲ್ ಕೊಟ್ಟಿದ್ದೀರಾ, ನಮಗೂ ಬೇಲ್ ಕೊಡಿ ಅಂತ ಕೇಳ್ದ. ಈಗ ಅದೇ ಪ್ರಾಬ್ಲಮ್ ಆಗೋದು. ಇಂಥ ವಿಚಾರಗಳು ಎಕ್ಸಾಂಪಲ್ ಸೆಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ದರ್ಶನ್ ಅವ್ರನ್ನ ಬಲಿಪಶು ಮಾಡಿದ್ರು ಅಂತ ಹೇಳಕ್ಕಾಗಲ್ಲ. ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ. ಸುಪ್ರೀಂ ಕೋರ್ಟ್ ಇಂದ ಬಂದ್ಮೇಲೆ ಮಾತಾಡಕ್ ನಾವೇನಿರುತ್ತೆ. ಆದ್ರೆ ಅವ್ರನ್ನ ಬಲಿಪಶು ಆದ್ರು ಅವರು ಈ ವಿಚಾರದಲ್ಲಿ ಅಂತ ನನಗಂತೂ ಅನ್ನಿಸ್ತು. ನಿಮ್ಮ ಒಪಿನಿಯನ್ ಏನು ಅಂತ ಈ ವಿಚಾರದ ಬಗ್ಗೆ ಕಮೆಂಟ್ ಮಾಡಿ ಹೇಳಿ. ಇದೇ ಒಂದು ಲಾಯರ್ ತಂಡ ಇವತ್ತು ದರ್ಶನ್ ಅವರ ಕೇಸ್ನ ವಿರುದ್ಧವಾಗಿ ಹೋರಾಡಿ ಇವತ್ತು ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಇದೇ ಒಂದು ಲಾಯರ್ ಅವರ ತಂಡ ಕಾರಣ. ಇಲ್ಲಿ SPP ಪ್ರಸನ್ನ ಅವರು ಇದ್ದಾರೆ, ಇನ್ನೂ ತುಂಬಾ ಜನ ಯಾರು ಇದ್ದಾರೆ.
ಒಂದ್ ಕಡೆ ಇವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಅನ್ಸುತ್ತೆ, ಒಂದ್ ಕಡೆ ಯಾಕೆ ಇಷ್ಟು ಹಾರ್ಶ್ ಆಗಿದ್ದೀರಾ ಸಾರ್, ಸ್ವಲ್ಪ ದರ್ಶನ್ ಅವರ ಒಳ್ಳೆ ಕೆಲಸಗಳನ್ನ ನೋಡಿ ಅಂತ ಹೇಳಕ್ ಹೋಗಲ್ಲ. ದರ್ಶನ್ ಅವರು ತಪ್ಪು ಮಾಡಿದ್ದಾರೆ ಅಂತ ವಾದ ಮಾಡ್ತಾ ಇದ್ದೀರಾ. ಒಂದ್ ವೇಳೆ ತಪ್ಪು ಮಾಡಿದ್ರು ಎಲ್ಲಾರನ್ನೂ ಯಾವ ರೀತಿ ನೋಡ್ತೀರಾ, ಇವ್ರನ್ನೂ ಅದೇ ರೀತಿ ನೋಡಿ. ದರ್ಶನ್ ಅವರ ಕೇಸ್ನ ಸಪರೇಟ್ ಆಗಿ ಸ್ಪೆಷಲ್ ಆಗಿ ನೋಡಿ, ಅವ್ರನ್ನ ಬೇರೆಯವ್ರಿಗಿಂತ ಜಾಸ್ತಿ ಇಕ್ಕಟ್ಟಿಗೆ ಸಿಕ್ಸುವಂತ ಪ್ರಯತ್ನ ಮಾಡಬೇಡಿ ದಯವಿಟ್ಟು ಅಂತ ನನಗೆ ಈ ವಿಷಯನ ನಾನೊಬ್ಬ ಅಲ್ಲ, ಅವರ ಎಲ್ಲ ಅಭಿಮಾನಿಗಳು ಈ ಪ್ರಶ್ನೆನ ಎಲ್ಲರಿಗೂ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ನಾವು ಹೀರೋಯಿಸಮ್ನ ತೋರಿಸಿ ಪ್ರದರ್ಶನ ಮಾಡಿ ಇಲ್ಲಿ ಪಡ್ಕೊಳ್ಳೋದು ಏನೂ ಇಲ್ಲ, ಚೇಂಜ್ ಆಗೋದು ಏನೂ ಇಲ್ಲ. ಇಲ್ಲಿರೋದು ಒಂದು ರಿಕ್ವೆಸ್ಟ್ ಮಾಡ್ಕೋಬಹುದು, ಬೇರೆಯವ್ರ ವಿಷಯದಲ್ಲಿ ಯಾವ ರೀತಿ ಇರ್ತೀರಾ ಈ ವಿಷಯದಲ್ಲೂ ಅದೇ ರೀತಿ ಇರಿ ಸಾರ್. ಬೇರೆಯವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಅದೇ ರೀತಿ ಇವ್ರನ್ನ ಟ್ರೀಟ್ ಮಾಡಿ. ತುಂಬಾ ಹಾರ್ಶ್ ಆಗಿ ಅವ್ರ ಮೇಲೆ ಕ್ರಮಗಳನ್ನ ಏರ್ಬೇಡಿ ಅಂತ ಎಲ್ಲ ಅಭಿಮಾನಿಗಳು ಸೇರಿ ಕೇಳ್ಕೊಂಡ್ರೆ ಒಳ್ಳೇದು. ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರ ಶಿಕ್ಷೆ ಆಗಲಿ. ರೇಣುಕಾಸ್ವಾಮಿ ಹೆಂಡತಿನೂ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಅವ್ರು ಎಷ್ಟು ರಿಯಾಕ್ಟ್ ಮಾಡ್ಬೇಕು ಅಷ್ಟು ಮಾತ್ರ ರಿಯಾಕ್ಟ್ ಮಾಡಿದ್ದಾರೆ. ಇಷ್ಟೇ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಇದು ಇನ್ನೊಂದು ವಾದನ ತಂದಾಕ್ಬಾರ್ದು. ರೇಣುಕಾಸ್ವಾಮಿ ಅವ್ರ ಹೆಂಡತಿ ಜಸ್ಟ್ ಅವ್ರು ಹೇಳಿದ್ದು ಯಾರು ತಪ್ಪು ಮಾಡಿದರೆ ಅವ್ರು ಒಳಗೆ ಹೋಗ್ಲಿ, ದರ್ಶನ್ ಅವರು ಇವರು ಅಂತ ಎಲ್ಲೂ ಹೇಳಿಲ್ಲ. ಅವರು ಎಷ್ಟು ಹೇಳ್ಬೇಕಾಗಿತ್ತು ಅಷ್ಟು ಹೇಳ್ಬಿಟ್ಟು ನೀಟಾಗಿ ಹೋದ್ರು. ಇಷ್ಟೇ ಬೇಕಾಗಿದ್ದು, ಇಷ್ಟು ಮಾಡಿದ್ದು ತುಂಬಾ ಒಳ್ಳೇದು. ನ್ಯೂಸ್ ಚಾನಲ್ ಡಿಬೇಟ್ಗಳು ಆಲ್ರೆಡಿ ದರ್ಶನ್ ಅವರು ಬೇಲ್ ಕ್ಯಾನ್ಸಲ್ ಆಯಿತು ಅಂದ ತಕ್ಷಣ ನ್ಯೂಸ್ ಚಾನಲ್ ಅಲ್ಲಿ ಡಿಬೇಟ್ ಮಾಡೋಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು, FSL ರಿಪೋರ್ಟ್ ಕೊಡುವಂತ ಅಧಿಕಾರಿಗಳು ಇವರೆಲ್ಲ ಕುತ್ಕೊಂಡು ದರ್ಶನ್ ಅವ್ರ ಬೇಲ್ ಕ್ಯಾನ್ಸಲ್ ಆಯ್ತು ಅಂತ ಚಿಟಿಕೆ ಹೊಡೆಯೋದ್ರಲ್ಲಿ ಆಲ್ರೆಡಿ ಬಂದು ಸ್ಟುಡಿಯೋದಲ್ಲಿ ಕುತ್ಕೊಂಡು ಡಿಸ್ಕಷನ್, ಪ್ಯಾನಲ್ ಡಿಸ್ಕಷನ್ ಎಲ್ಲ ಮಾಡಕ್ ಶುರು ಮಾಡ್ಕೊಂಡ್ರು. ನ್ಯೂಸ್ ಚಾನಲ್ ಅವ್ರಿಗೆ ಒಂಥರ ಹಬ್ಬ ಇದು. ಯಾವ್ದು ಏನಾರ ಆಗಲಿ, ಯಾರ ಲೈಫ್ ಎಷ್ಟೇ ಎಕ್ಕೊಟ್ಟು ಹೋಗ್ಲಿ, ಅವರಿಗೆ ಒಳ್ಳೆ ವ್ಯೂಸು, ಒಳ್ಳೆ TRP, ಅಡ್ವರ್ಟೈಸ್ಮೆಂಟಿಗೆ ಒಳ್ಳೆ ದುಡ್ಡು ಎಲ್ಲ ಬರುತ್ತೆ. ದರ್ಶನ್ ಅವರ ಜೀವನ ಹಾಳು ಮಾಡಿ ನನ್ನ ಪ್ರಕಾರ ಇವರು ದರ್ಶನ್ ಅವರು ಹೋಗ್ಬಿಡ್ಬೇಕು. ದರ್ಶನ್ ಅವರು ಹುತಾತ್ಮರಾಗಬೇಕು, ಅಲ್ಲಿವರೆಗೂ ಇವ್ರು ಬಿಡಲ್ಲ. ಅವ್ರು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಅವ್ರು ಕಣ್ಣು ಮುಚ್ಚಬೇಕು, ಇವ್ರು ಬಿಡಬೇಕು, ಅಲ್ಲಿವರೆಗೂ ಇವ್ರು ಬಿಡಲ್ಲ. ಅಷ್ಟು ಒಂಥರ ದ್ವೇಷ, ಅಷ್ಟು ಒಳಗಡೆ ಅಷ್ಟು ಆಕ್ರೋಶ ಇಟ್ಕೊಂಡಿದ್ದಾರೆ ದರ್ಶನ್ ಅವ್ರ ಮೇಲೆ. ನೀವೇನ್ ಮಾಡಿದ್ರೆ ಅವರು ಅದನ್ನೇ ಮಾಡಿದಾರೆ ಅಷ್ಟೇ, ಬೇರೆ ಏನೇನಿಲ್ಲ. ನೀವು ಗೌರವಪೂರ್ವಕವಾಗಿ ಅವ್ರನ್ನ ಹರಾಸ್ಮೆಂಟ್ ಮಾಡಿದ್ರಿ, ಅವರು ನಮ್ಮಂಗೆ ಜನಸಾಮಾನ್ಯರ ತರ ಒಳ್ಳೆ ಭಾಷೆಯಲ್ಲಿ ನಿಮಗೆ ಸಂಸ್ಕೃತದಲ್ಲಿ ಬೈದ್ರು, ಅದನ್ನ ದ್ವೇಷ ಇಟ್ಕೊಂಡು ನೀವು ಇಷ್ಟೆಲ್ಲ ಮಾಡ್ತಿದ್ದೀರಾ. ನೀವೇನೇ ಮಾಡಿದ್ರು ಕೋರ್ಟಲ್ಲಿ ಏನಾಗುತ್ತೆ ಅದೇ ಫೈನಲ್. ಆದ್ರೆ ಮೀಡಿಯಾದಲ್ಲಿ ನೀವು ತುಂಬಾ ಖುಷಿ ಪಡ್ತಿದ್ದೀರಾ, ಆ ಖುಷಿ ತುಂಬಾ ದಿವಸ ಇರಲ್ಲ. ಅಕಸ್ಮಾತ್ ಅವ್ರೇನಾದ್ರೂ ಶಿಕ್ಷೆಯಾಗಿ ಒಳಗಡೆ ಹೋದ್ರು ಮತ್ತೆ ಆಚೆ ಬಂದೇ ಬರ್ತಾರೆ. ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳಿರೋ ತನಕ ಅವರ ಅಸ್ತಿತ್ವ ಎಲ್ಲೂ ಹೋಗಲ್ಲ. ನ್ಯೂಸ್ ಚಾನಲ್ ಅವ್ರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ದರ್ಶನ್ ಅವ್ರ ಹಿಂದೆ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ಇದೀವಿ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ದರ್ಶನ್ ಅವರ ಕೇಸ್ ಎಷ್ಟು ಕಾರಣನೋ ದರ್ಶನ್ ಅವರ ಅಭಿಮಾನಿಗಳು ಅಷ್ಟೇ ಕಾರಣ. ಇವತ್ತಿಗೆ ದರ್ಶನ್ ಅವರ ಕೇಸು ಮತ್ತೆ ದರ್ಶನ್ ಅವರ ಇವತ್ತಿನ ಪರಿಸ್ಥಿತಿ, ಕೊಲೆ ಮಾಡಿದ್ದಕ್ಕೆ ಒಂದ್ಸರಿ ಕೊಲೆ ಮಾಡಿದಾರೆ ಅನ್ನೋ ಅಪವಾದದ ಮೇಲೆ ಒಂದ್ಸರಿ ಜೈಲಿಗೆ ಹೋದ್ರು, ಅಂದ್ರೆ ವಿಚಾರಣೆಗೋಸ್ಕರ ವಿಚಾರಣಾಧೀನ ಕೈದಿಯಾಗಿ ಹೋದ್ರು. ಆದ್ರೆ ಈಗ ಬೇಲ್ ಕ್ಯಾನ್ಸಲ್ ಆಗಿ ಸುಪ್ರೀಂ ಕೋರ್ಟು ಅಧೀನ ಕಣ್ಣಿಟ್ಟು ಇಷ್ಟೆಲ್ಲ ಮಾಡೋಕ್ಕೆ ಕಾರಣ ಅಭಿಮಾನಿಗಳು ಒಂದ್ ಸೈಡಲ್ಲಿ ಒಂದು ಕಾರಣ. ನಾನು ಹಳೆ ವಿಡಿಯೋದಲ್ಲೂ ಹೇಳಿದ್ದೆ, ಅಭಿಮಾನಿಗಳು ಏನು ಮಾಡಬೇಡಿ, ನಿಮ್ಮ ಪಾಡಿ ನೀವು ಸುಮ್ಮನಿದ್ರೆ ಸಾಕು. ದರ್ಶನ್ ಅವರಿಗೆ ನೀವು ಕೊಡೋ ದೊಡ್ಡ ಗಿಫ್ಟು, ದರ್ಶನ್ ಅವರಿಗೆ ಕೊಡೋ ನಿಮ್ಮ ಬೆಂಬಲ, ಇದು ದರ್ಶನ್ ಅವರ ಇವತ್ತಿನ ಪರಿಸ್ಥಿತಿಗೆ ಅವರ ಅಭಿಮಾನಿಗಳು ಅಷ್ಟೇ ಕಾರಣ. ಇದೇ ಕಾರಣ, ಅರ್ಧ ಕಾರಣ ಇದೆ. ಹೋಗಿ ಯಾರನ್ನೋ ಬೆದರಿಕೆ ಆಗೋದು, ದರ್ಶನ್ ಅವರ ಹೆಸರಲ್ಲಿ ಯಾವ್ಯಾವ ಕೆಟ್ಟ ಕೆಲಸ ಮಾಡ್ತೀರಾ, ದರ್ಶನ್ ಅವರ ಹೆಸರಲ್ಲಿ ಯಾವ್ದಾವ್ದು ಕೇಸ್ ಆಗಿ ನಮೂದನೆ ಆಗುತ್ತೆ, ಇದೆಲ್ಲದೂ ದರ್ಶನ್ ಅವರಿಗೆ ಮುಳುವಾಗುತ್ತೆ. ಇದನ್ನ ಮುಂದಕ್ಕೂ ಮಾಡಬೇಡಿ, ಯಾವತ್ತೂ ಮಾಡಬೇಡಿ. ದರ್ಶನ್ ಅವರ ಕೇಸ್ ಪೂರ್ತಿ ಮುಗಿದವ್ರ ಆಚೆ ಬರೋವರೆಗೂ ಏನು ಮಾಡಕ್ ಹೋಗ್ಬೇಡಿ. ಕಾರಣ ದರ್ಶನ್ ಅವರ ಹಳೇ ಕೇಸ್ಗಳು ದರ್ಶನ್ ಅವರ ಅಭಿಮಾನಿಗಳು ಮಾಡಿ ಅದಕ್ಕೆ ದರ್ಶನ್ ಅವ್ರ ಸಮಜಾಯಿಷಿ ಕೊಟ್ಕೊಂಡು ಎಲ್ಲ ಮಾಡಿದ್ದನ್ನ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತೆ ಅದನ್ನ ತೆಗೆದು ಅವರ ಹಳೆ ಹಿಸ್ಟ್ರಿನ ಕೆದಕ್ಬಿಟ್ಟು ದರ್ಶನ್ ಅವರನ್ನ ತಪ್ಪಿತಸ್ಥರು ಅನ್ನೋದನ್ನ 100% ಕರೆಕ್ಟ್. ಅವರು ಅವಾಗಿಂದಲೂ ಅವರ ಬಿಹೇವಿಯರ್ ಅದೇ ರೀತಿ ಇದೆ, ಅವರ ಬೆಂಬಲಿಗರ ಬಿಹೇವಿಯರ್ ಅದೇ ರೀತಿ ಇದೆ ಅಂತ ದರ್ಶನ್ ಅವರನ್ನ ಬ್ಲೇಮ್ ಮಾಡ್ತಾರೆ. ತಪ್ಪಿಗೆ ಈಸಿಯಾಗಿ ಸಿಗಾಕಿಸ್ಬಿಡ್ತಾರೆ. ಇರ್ಬೋದು, 100% ಇರ್ಬೋದು ಅನ್ನೋದನ್ನ ಕನ್ಫರ್ಮ್ ಆಗ್ಬಿಡ್ತಾರೆ ಅಲ್ಲಿಗೆ. ಇವ್ರ ಇಷ್ಟನೇ ಈ ರೀತಿ ಇದೆ ಅನ್ನುವಾಗ, ಇವ್ರು ಇದನ್ನ ಮಾಡ್ದಲೇ ಏನು ಮಾಡಿರ್ಬೋದಲ್ವಾ ಅಂತ ಒಂದು ಅನುಮಾನ ಬರುತ್ತೆ ನಮಗೆಲ್ಲ. ಕೋರ್ಟ್ಗೆ, ಜಡ್ಜ್ಗಳಿಗೆ ಆ ಥರ ಅನುಮಾನ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬೇರು ಸಿಗಲ್ಲ, ಕೇಸಿಂದ ಆಚೆ ಬರೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಅಭಿಮಾನಿಗಳು ಏನು ಮಾಡೋದು ಬೇಡ, ಸುಮ್ಮನೆ ಇದ್ರೆ ಸಾಕು ಅಷ್ಟೇ. ಇದು ಪರ್ಸನಲ್ ಮ್ಯಾಟರ್, ಪರ್ಸನಲ್ ಕೋರ್ಟ್ ಕೇಸು. ಇದು ಇನ್ನೊಬ್ಬ ಯಾರೋ ಹೀರೋ ವಿರುದ್ಧ ನಿಂತ್ಕೊಂಡು ನಾವು ಜೈಕಾರಕ್ಕೆ ಹೋಗಿ ಅವ್ರನ್ನ ಏನೋ ಇದು ಮಾಡ್ಬಿಡ್ತೀವಿ ಅನ್ನೋ ಥರ ಅಲ್ಲ ಇದು. ದಯವಿಟ್ಟು ಅರ್ಥ ಮಾಡ್ಕೊಂಡು ದರ್ಶನ್ ಅವರ ಜೀವನನ ಹಾಳು ಮಾಡಬೇಡಿ ಅಂತ ಕೆಲವು ಅಭಿಮಾನಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ.